ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಯಾರು ಸರ್ ಇವರು? ಹುಯೆನ್ ಸ್ಯಾಂಗ್ ಅಂತ. ಈಶ್ವರನ ದೇವಾಲಯಕ್ಕೆ ಪೂರ್ತಿ ಪ್ರದಕ್ಷಿಣೆ ಹಾಕ್ಬಾರ್ದು, ಅರ್ಧ ಪ್ರದಕ್ಷಿಣೆ ಹಾಕ್ಬೇಕು. ಡೈರೆಕ್ಟು ನಮಸ್ಕಾರ ಮಾಡಿ ಹೇಳೋಕ್ಕಾಗೋದಿಲ್ಲ, ಇಲ್ಲಿ ಬಂದಾಗ ನೀವು ಹಿಂಗೆ ತಟ್ಟಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಶ್ರೀ ಸೋಮೇಶ್ವರ ದೇವಾಲಯ. ನಮ್ಮ ಕೋಲಾರದಲ್ಲಿ ಕೋಟೆ ಭಾಗದಲ್ಲಿರುವಂಥ ಸೋಮೇಶ್ವರನ ದೇವಾಲಯಕ್ಕೆ ನಿಮ್ಗೆ ಕರ್ಕೊಂಬಂದಿದ್ದೀನಿ. ಏನು ವಿಶೇಷ ಅಂದರೆ, ನಾಳೆ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ನೀವೇನಾದರೂ ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಏನೇನೆಲ್ಲ ಮಾಡಬೇಕು, ಈಶ್ವರನಿಗೆ ಏನು ಇಷ್ಟ ಆಗುತ್ತೆ, ಏನು ಮಾಡಿದ್ರೆ ನೀವು ಈಶ್ವರನ ಒಲಿಸ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊಡೆದು ಆಲ್ ಅಂತ ಟೈಪ್ ಮಾಡಿ. ಇದರಿಂದ ನಮ್ಮ ಕೋಲಾರದಲ್ಲಿರುವಂಥ ವಿಶೇಷ ದೇವಾಲಯಗಳನ್ನ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಮತ್ತು ಆ ದೇವಾಲಯಗಳ ವಿಶೇಷ, ಎಷ್ಟು ದಿನದಿಂದ ಈ ದೇವಾಲಯವಿಲ್ಲಿದೆ, ಯಾರು ಕಟ್ಟಿಸಿದ್ದಾರೆ, ಏನು ಇದರ ಪರಂಪರೆ ಎಲ್ಲನೂ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ನಂದಾಗಿರ್ತಾರೆ. ಆದ್ದರಿಂದ ಇವತ್ತು ತುಂಬ ವಿಶೇಷವಾದ ದಿನ. ಸುಮಾರು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಈಶ್ವರನ ದೇವಸ್ಥಾನಕ್ಕೆ ನಾನು ಹೇಳೋದಾದರೆ, ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಏನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ತುಂಬ ವಿಶೇಷವಾದ ವಿಷಯಗಳನ್ನ ನಿಮ್ಮ ಜೊತೆಲಿ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ. ತುಂಬ ಅದ್ಭುತವಾದ ಈ ವಿಡಿಯೋಗೆ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ, ಆಮೇಲೆ ಲೈಕ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ನಮ್ಮ ಕೋಲಾರದಲ್ಲಿರುವ ಶ್ರೀ ಸೋಮೇಶ್ವರನ ದೇವಾಲಯದ ಹೊರಾಂಗಣದಲ್ಲಿ ಇದ್ದೀವಿ. ಈ ದೇವಾಲಯದಲ್ಲಿ ಕೆತ್ತನೆಗಳಿದಲ್ಲ, ತುಂಬ ಅದ್ಭುತವಾದ ಕೆತ್ತನೆಗಳು. ನಿಮಗೆ ನಮ್ಮ ಕೋಲಾರದಲ್ಲಿರುವಂಥ ದೇವಸ್ಥಾನದಲ್ಲಿ ಇಷ್ಟು ಹಳೆಯ ದೇವಸ್ಥಾನಗಳಲ್ಲಿ ಇಷ್ಟು ಡೀಟೇಲಿಂಗ್ ಆಗಿ ಕೆತ್ತಿರುವಂಥ ಕೆತ್ತನೆಗಳಿದ್ದಾವೆ ಅನ್ನುವಷ್ಟು ನಿಮಗೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಹೋಗ್ತಾರೆ. ಇಲ್ಲಿ ಚಂಡಿಕೇಶವ ಸ್ವಾಮಿಗಳ ಮಂಟಪ ಇದೆ. ಇದರಲ್ಲಿ ಚಂಡಿಕೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವನ ಹತ್ರ ಏನು ಕೇಳ್ಕೊಬೇಕು ಅಂತ ನಾವು ತಿಳ್ಕೊತಾ ಹೋಗೋಣ. ನೋಡೋಕೆ ಬಂದಾಗ ನೀವೇನು ಮಾಡಬೇಕು ಅಂದರೆ, ಇವನ್ನ ಡೈರೆಕ್ಟು ನಮಸ್ಕಾರ ಮಾಡಿ ಹೇಳೋಕ್ಕಾಗೋದಿಲ್ಲ, ಇಲ್ಲಿ ಬಂದಾಗ ನೀವು ಹಿಂಗೆ ತಟ್ಟಬೇಕು. ಹಿಂಗೆ ತಟ್ಟಿ ಆಮೇಲೆ ಅವನ ಹತ್ರ ನಿಧಾನಕ್ಕೆ ನೀವು ಹೇಳಬೇಕು, ಚಂಡಿಕೇಶವ ನನ್ನ ಮಕ್ಕಳು ಹಠ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂಥೇಳಿ ಈ ದೇವರನ್ನು ಕೇಳ್ಕೊಬೇಕು. ನಮ್ಮ ಕೋಲಾರದ ಸೋಮೇಶ್ವರನ ದೇವಸ್ಥಾನದಲ್ಲಿ ಈ ಚಂಡಿಕೇಶವನ್ನು ಸಹ ನೆನೆಸಿ ಅವನಿಗೆ ಕೇಳ್ಕೊಳ್ಳುವಂಥ ಒಂದು ಪದ್ಧತಿನೂ ಇದೆ. ಇಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಒಂದು ಕೆತ್ತನೆಯನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಇಲ್ಲಿ ಕೆತ್ತನೆಗಳು, ಋಷಿ ಕೆತ್ತನೆಗಳಿದ್ದಾವೆ. ಈ ಋಷಿ ಕೆತ್ತನೆಗಳಲ್ಲಿ ಒಂದು ಚೈನೀಸ್ದು ಒಬ್ಬೊಂದು ಕೆತ್ತನೆ ಇದೆ. ವಿಶೇಷವಾಗಿ ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತೇಳಿ ಕರ್ಕೊಂಬಂದಿದ್ದೀನಿ. ಈಗ ತೋರಿಸ್ತೀನಿ ನೋಡಿ, ಎಲ್ಲಿದೆ ನೋಡಿ. ಇವನ್ನೆಲ್ಲನೂ ಇದು ಚೈನೀಸ್ ಒಂದು ಕೆತ್ತನೆ. ಚೈನೀಸವ್ರು ಹೇಗಿರ್ತಾರಲ್ಲ ಹಾಗೆ ನಮಗೆ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಕಡೆಯೂ ಮಾಮೂಲಿ ಋಷಿಗಳ ಥರ ಇದ್ದರೆ, ಇವನು ವಸ್ತ್ರಾಭರಣ, ಇವನು ವೇಷ, ಇವನು ತಲೆ ಕೂದಲೆಲ್ಲ ನಮಗೆ ಚೈನೀಸ್ ಒಂದು ರೀತಿಯಾಗಿ ಕಾಣಿಸ್ತಾರೆ. ನಮ್ಮ ಋಷಿಮುನಿಗಳು ಹೇಗೆ ಒಬ್ಬ ಋಷಿ ಸೇಮ್ ಟೈಮಿಲ್ಲೇ ನೀವು ಇದೇ ರೀತಿಯಾಗಿ ನೋಡ್ತಾ ಇದ್ರಲ್ಲ, ನೀವು ನೋಡಿ ಈ ರೀತಿ ಕಾಣಿಸ್ತಾನೆ. ನಿಮ್ಗೆ ಹೇಳಿದ್ನಲ್ಲ, ಚೈನೀಸ್ ಅನ್ನತ್ತೆ, ಬಟ್ ಅವನ ವೇಷ, ಅವನ ಛತ್ರಿ ಮತ್ತು ಅವನ ಬಟ್ಟೆಗಳು. ಸೊ ಇದು ನೋಡಿ ನಿಮಗೆ ಹೆಂಗೆ ಗೊತ್ತಾಗುತ್ತೆ. ಒಂದು ಪಂಚೆ ಥರ ಕಟ್ಕೊಂಡಿದ್ದಾನೆ, ಸರಿನಾ? ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವನು ದಾಡಿ, ಇವನು ವೇಷಗಳೆಲ್ಲ ನೋಡಿದ್ರೆ ಇದು ಚೈನೀಸ್ ಗೊಂಬೆ ಅಂತ. ಆಮೇಲೆ ಇದು ನೋಡಿ, ನಮ್ಮ ಋಷಿಗಳು ಯಾವ ಭಂಗಿಯಲ್ಲಿದ್ದಾರೆ ನೋಡಿ ಇವ್ರಿಗೆ. ಆಮೇಲೆ ಇದು ನೋಡಿ, ಇಲ್ಲಿ ಈ ಕಡ್ಡಿ ಈ ರೀತಿ ಕಟ್ಟೆ ಇದೆಯಲ್ಲ, ಈ ರೀತಿ ಬಟ್ಟೆ
ನೋಡಿ ಇಲ್ಲಿಲ್ಲ. ಸೊ ಇದೊಂದು ನಮಗೆ ತುಂಬ ವಿಶೇಷವಾಗಿ ಕಾಣಿಸುವಂಥ ಒಂದು ಚೈನೀಸ್ ಗೊಂಬೆ. ಇದು ನಮ್ಮ ಕೋಲಾರದ ಸೋಮೇಶ್ವರನ ದೇವಸ್ಥಾನದಲ್ಲಿ ಈ ರೀತಿ ಕೆತ್ತನೆ. ಇದು ನೋಡಕ್ ಬರ್ತಾನಲ್ಲಣ್ಣ, ಸೇಮ್ ಇದು ಚಿತ್ರ ಯಾವ್ದೇಳಿ ನಮ್ಮ ಈಶ್ವರನ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ. ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಅರ್ಧ ಪ್ರದಕ್ಷಿಣೆ ಆಗ್ತದೆ. ಅರ್ಧ ಪ್ರದಕ್ಷಿಣೆ ಬಂದು ನೋಡ್ರಿ, ಇದು ನೋಡಿ ಸರ್, ಇಲ್ಲಿ ಸೆಂಟ್ರಲ್ ಪ್ಲೇಸ್ ಅದು. ಇಲ್ಲಿ ವಾಪಸ್ ಹೋಗ್ಬೇಕು ತಿರುಗಿ. ಇದು ಯಾಕೆ ಗೊತ್ತಾ ಸರ್, ಇವಾಗ ಇದು ದೇವರನ್ನ ಅಭಿಷೇಕ ಮಾಡಿರ್ತಾರಲ್ಲ, ಇಲ್ಲಿ ಗಂಟ ಬಂದು ಅಭಿಷೇಕನ ತಗೊಳೋದಾಗ್ಲಿ ಅಥವಾ ಅಭಿಷೇಕನ ಕುಡಿದು ಅಥವಾ ತಲೆ ಮೇಲೆ ಹಾಕೊಂಡಾಗೋದಾಗ್ಲಿ ಮಾಡಿಬಿಟ್ಟು ಮತ್ತೆ ಈಶ್ವರ ಭಕ್ತರಿಗೆ ಒಂದು ಸೂಚನೆ, ಅದೇನೆಂದರೆ ಈಶ್ವರನ ದೇವಸ್ಥಾನಕ್ಕೆ ಬಂದಾಗ ಈಶ್ವರನ ದೇವಾಲಯಕ್ಕೆ ಪೂರ್ತಿ ಪ್ರದಕ್ಷಿಣೆ ಹಾಕಬಾರ್ದು, ಅರ್ಧ ಪ್ರದಕ್ಷಿಣೆ ಹಾಕಬೇಕು. ಅದರ ಒಂದು ಉಲ್ಲೇಖನ ಶಾಸ್ತ್ರದಲ್ಲಿ ಈ ಉಲ್ಲೇಖ ಇದೆ, ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಈ ಉಲ್ಲೇಖನ ಇದೆ. ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಈ ಕಥೆಗೆ ಜೋಡಿಸಿರ್ತಾರೆ. ಈ ಒಂದು ಕಥೆನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ದೇವರನ್ನು ಪೂರ್ತಿ ಪ್ರದಕ್ಷಿಣೆ ಹಾಕೋಕ್ಕಾಗಲಿಲ್ಲ ಅಂದರೆ ನಾವು ಹಾಕಬಾರ್ದು ಅಂತೇಳಿ ನಮ್ಮ ಪರಂಪರೆ. 3 ಕಥೆಗಳು ನಿಮ್ಗೆ ಮುಂದೆ ತಿಳಿಸ್ತೀನಿ. ಕರೆಕ್ಟ್ ಆಗಿದೆ ನೋಡಿ ಸರ್. ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾರು ಸರ್ ಇವರು? ಹುಯೆನ್ ಸ್ಯಾಂಗ್ ಅಂತ ಇವರು ಚೈನೀಸ್ ಇದು ಏನೋ ಒಂಥರ ಈಗೆಲ್ಲ ಅನ್ವೇಷಕಾರ ಈಗೆಲ್ಲ ಈ ದೇಶಗಳು ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾರಲ್ಲ ಯೂಟ್ಯೂಬರ್ಸ್. ಆ ಕಾಲದಲ್ಲೇನೆ ಹುಯೆನ್ ಸ್ಯಾಂಗ್ ಆತರ ದೇಶಗಳಿಗೆಲ್ಲ ಪರ್ಯಟನೆ ಮಾಡಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಹಾರಲ್ಲಿರೋ ನಳಂದ ಯೂನಿವರ್ಸಿಟಿ ನೋಡಿ ಅದ್ರ ಬಗ್ಗೆ ವಿಸ್ತಾರವಾಗಿ ಬರ್ದಿದ್ದಾರೆ. ಹೆಂಗೆ ವರ್ಕ್ ಆಗ್ತಾ ಇತ್ತು, ಎಷ್ಟು ಗ್ರಂಥಗಳಿತ್ತು ಅದರಲ್ಲಿ, ಏನೇನಿತ್ತು ಅಂತ ಹೇಳಿ ವಿಸ್ತಾರವಾಗಿ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ ಅವ್ರ ಬುಕ್ಸ್. ಅದೆಲ್ಲ ಹಿಸ್ಟ್ರಿ ರೆಕಾರ್ಡ್ ಆಗಿದೆ ಆ ಕಡೆಯಿಂದ ಬಂದು ಅಂತ ಹೇಳಿ. ಅವರು ಆಗಿನ ಕಾಲದ ರಾಜರುಗಳು ಹೆಂಗಿತ್ತು, ಆಳ್ವಿಕೆ ಹೆಂಗಿತ್ತು, ನಮ್ಮ ಪದ್ಧತಿಗಳು ಹೆಂಗಿತ್ತು, ಇದನ್ನೆಲ್ಲ ತಿಳ್ಕೊಂಡೋಗಿ ಅಲ್ಲಿ ಅವ್ರು ಹೇಳ್ತಾ ಇದ್ರು, ಅವ್ರು ಬರ್ದಿದ್ದಾರೆ, ಅಲ್ಲಿ ಹೇಳ್ತಾ ಇದ್ರು, ಅಲ್ಲಿ ಬರ್ದಿದ್ದಾರೆ. ಹಾಗಾಗಿ ಚೈನಾಗೂ ನಮ್ಗೂ ಬಹಳ ಬಾಂಧವ್ಯ ಇತ್ತು ಆ ಕಾಲದಲ್ಲಿ. ವ್ಯಾಪಾರ ವಹಿವಾಟುಗಳು ಕಾಲಕ್ರಮೇಣ ಎಲ್ಲ ಬದಲಾಗಿದೆ. ಬೌದ್ಧ ಧರ್ಮ ಹೋಗಿ ಅವರು ಒಂದು ಸಮಯದಲ್ಲಿ ಅವ್ರು ತುಂಬ ಅವರು ಕಷ್ಟನ ಅನುಭವಿಸ್ತಾ ಇದ್ದಾಗ ಬೌದ್ಧ ಧರ್ಮ ಹೋಗಿ ಅವ್ರಿಗೆ ಕುಂಫು ಹೇಳ್ಕೊಟ್ಟು ಅವ್ರ ಜನಗಳ ರಕ್ಷಣೆ ಮಾಡಿರುವಂಥ ಕೆಲಸನೂ ನಮ್ಮ ಇಂಡಿಯಾ ಕಡೆಯವರಿಂದ ಆಗಿದೆ. ಸೊ ಇಲ್ಲೂ ಒಂದಿದೆ ಸರ್, ಈ ಮೊದಲನೇ ಗೊಂಬೆ ಇದೆಯಲ್ಲ ಸರ್, ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಚೈನೀಸ್ ಥರನೇ ಇದೆ ಅಲ್ಲ, ಇದು ಮೂರೂ ಅಷ್ಟೇ ಅಲ್ಲ. ಅದರಿಂದ ಯಾರೇ ಸೋಮೇಶ್ವರನ ದೇವಸ್ಥಾನಕ್ಕೆ ಬಂದಾಗೂ ಅರ್ಧ ಪ್ರದಕ್ಷಿಣೆ ಹಾಕಿ ತಿರ್ಕೊಂಡೋಗಿ ಸಮರ್ಪಣೆ ಭಾವದಿಂದ ನೀವು ದೇವರನ್ನು ಸ್ಮರಿಸಬೇಕು. ಯಾಕೆಂದರೆ ಪರಮಾತ್ಮನಿಗೆ ನೀವೇನೂ ಕೊಡೋಕ್ಕಾಗೋದಿಲ್ಲ. ಪರಮಾತ್ಮನಿಗೆ ನೀವೇನೋ ಕೊಡಬೇಕು ಅಂದರೆ ನಿಮ್ಮ ಪ್ರೀತಿನ ಕೊಡಬೇಕು, ನಿಮ್ಮ ಸಮರ್ಪಣೆಯನ್ನು ಕೊಡಬೇಕು. ಆವಾಗ ಮಾತ್ರ ದೇವರು ಮೆಚ್ಕೊತಾನೆ. ನೀವು ಏನು ಕೊಡೋಕ್ಕಾಗೋದಿಲ್ಲ ರೀ. ನಾವು ಎಷ್ಟು ಶ್ರೀಮಂತರು ಅಂದರೆ ನಾವು ಪರಮಾತ್ಮನ ನಮ್ಮ ಹೃದಯದಲ್ಲಿ ಕೊಂಡಿಸ್ಕೊಬೋದಂತೆ. ಶಿವನ್ ಇದೇ ಹೇಳಿದ ಸರ್, ನೀವು ನನಗೇನು ಕೊಡ್ಬೋದು ಅಂದರೆ ನಿಮ್ಮ ಹೃದಯದಲ್ಲಿ ನನಗೆ ಸಿಂಹಾಸನ ಕೊಟ್ಟು ನಿಮ್ಮ ಹೃದಯದಲ್ಲಿ ಕುಂಡಿಸ್ಕೊಳ್ಳಿ, ನಿಮ್ಮ ಧೂಳಿಗೆ ನಾನು ನಮನ ಮಾಡ್ತೀನಿ ಅಂತ ಹೇಳಿರ್ತಾನೆ ಶಿವನು. ಅಲ್ಲಿಗೆ ಮಾನವರು ಎಷ್ಟು ಶ್ರೇಷ್ಠ. ಸೊ ನಮಗೆ ಗೊತ್ತಿಲ್ಲ, ನಾವೇನು ಮಾಡ್ತೀವಿ, 10 ರೂಪಾಯಿಗೆ ಹೂವು ಕೊಡ್ತೀವಿ, 10 ರೂಪಾಯಿ ತೆಂಗಿನಕಾಯಿ ತರ್ತೀವಿ, ಕಡ್ಡಿಗೆ ತಂದ್ಬಿಟ್ಟು ಏನೋ ಕೊಟ್ಬಿಟ್ಟು ಹೋಗ್ಬಿಡ್ತೀವಿ, ನಾವೇನೋ ಕೊಟ್ಬಿಟ್ಟು ಅಂತ. ನಾವು ಏನೂ ಕೊಡಬೇಕಾಗಿಲ್ಲ. ಶಿವನನು ಆಡಂಬರ ಅಲ್ಲ, ಶಿವನು ಪ್ರೀತಿಗೆ ಒಲಿಯುವಂಥನು. ಸೊ ಶಿವನ ದೇವಸ್ಥಾನಕ್ಕೆ ಹೋದಾಗ ನೀವು ಏನು ಕೊಟ್ವಿ ಭಾವನೆ ಇಲ್ದಿರಾ ತುಂಬ ಶ್ರದ್ಧೆಯಿಂದ ದೇವರನ್ನು ನಮಿಸಿ ಅವನಿಗೆ ಸಮರ್ಪಣೆಯಾಗಿ ದೇವರನ್ನು ನೀವು ಭಕ್ತಿಯಿಂದ ಅವನ ಹತ್ರ ಕೇಳಬೇಕಾಗಿರೋದು, ಅಪ್ಪ ನಿನ್ನ ಅನುಕಂಪ ನಮ್ಮ ಮೇಲೆ ಇರಲಿ, ನಿನ್ನ ಪ್ರೀತಿ ಇರಲಿ, ನಿನ್ನ ಆಶೀರ್ವಾದ ಇರಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳಿ. ನಿಮಗೇನು ಕೊಡಬೇಕು ಅಂತೇಳ್ಬಿಟ್ಟು ಅವನಿಗೆ ಗೊತ್ತಿದೆ, ಅದು ನಿಮ್ಗೆ ಕೊಡ್ತಾನೆ. ಈ ಕಲ್ಯಾಣ ಮಂಟಪದ ಈ ಭಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಕೋಲಾರ ಕಲ್ಲಿನಿಂದ ಕೆತ್ತಿರುವಂಥ ಈ ಒಂದು ಕಲ್ಯಾಣ ಮಂಟಪ. ಎಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿ, ನೈಸಾಗಿ, ಅದ್ಭುತವಾಗಿ ಇದನ್ನು ಕೆತ್ತನೆ ಮಾಡಿರುವಂಥದ್ದು. ತುಂಬ ನೈಸಾಗಿ, ತುಂಬ ಸೂಕ್ಷ್ಮವಾಗಿ ಈ ಕೆತ್ತನೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ವಿಪರ್ಯಾಸ ಏನಂದರೆ ನಮ್ಮ ಕೋಲಾರದಲ್ಲಿ ಇಷ್ಟು ಚೆನ್ನಾಗಿರೋ ಕಲ್ಲುಗಳು ಸಿಗ್ತವೆ ಅಂತ ನಮಗೆ ಎಷ್ಟೋ ಜನ ಗೊತ್ತೇ ಇಲ್ಲ. ಎಷ್ಟು ಚೆನ್ನಾಗಿ ಈ ಕೆತ್ತನೆಯನ್ನು ಕೆತ್ತಿ ಈ ಕಲ್ಲುಗಳಲ್ಲಿ ಇಷ್ಟು ಸುಂದರವಾದ ಶಿಲೆಗಳನ್ನು ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಕೋಲಾರದ ಕಲ್ಲುಗಳಿಂದನೇ ಕೆತ್ತಿರುವಂಥ ಗೊಂಬೆಗಳಿವು. ಇದು ಪೂರ್ತಿ ನಮ್ಮ ಕೋಲಾರದ ಅಂತರ್ಗಂಗೆ ಬೆಟ್ಟದಿಂದ ಕಲ್ಲುಗಳಿಂದ ತೆಗೆದು ಕೆತ್ತನೆ ಮಾಡಿರುವಂಥದ್ದು. ತುಂಬ ಸೂಕ್ಷ್ಮವಾಗಿ, ತುಂಬ ಚಿಕ್ಕದಾಗಿ ಕೆತ್ತನೆ, ಎಷ್ಟು ಚೆನ್ನಾಗಿ ಪಾಯಿಂಟ್ಸ್, ಎಷ್ಟು ಕ್ಲಾರಿಟಿ ಇದೆ ನೋಡಿ. ಇದು ತುಂಬ ಕ್ಲಿಯರಾಗಿ ನಮಗೆ ಇದು ಕಾಣಿಸುತ್ತದೆ, ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ.
ಇಲ್ಲಿ ವೆಂಕಟೇಶ್ವರನು ವೆಂಕಟರಮಣ ಗೋವಿಂದನನ್ನು ಕೆತ್ತಿದ್ದಾರೆ. ತುಂಬ ಅದ್ಭುತವಾದ ಮುದ್ದು ಮುಖವನ್ನು ನಾವು ನೋಡಿ ಆನಂದ ಪಡ್ಬೋದು. ಸೊ ಸೇಮ್ ಟೈಮ್ ಇಲ್ಲೂ ಅದೇ ರೀತಿಯಾಗಿ ವಿಷ್ಣುವಿಗೆ ಸಂಬಂಧಪಟ್ಟಿರೋಂಥ ಗೊಂಬೆಗಳನ್ನ ಕೆತ್ತಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಡೀಟೇಲಿಂಗ್ ಆಗಿದೆ ಅಂದರೆ ಈ ಕಲ್ಲಿನ ಕೆತ್ತನೆಗಳು ನಿಮಗೆ ಪಾಯಿಂಟು ಕ್ಲಿಯರಾಗಿ ಕಾಣಿಸುತ್ತೆ ಏನೇನಿದೆ ಇದು ಅಂತ ಹೇಳ್ಬಿಟ್ಟು. ಈಗ ನೋಡಿ ಈ ಒಂದು ಕಳಶ ಇದೆಯಲ್ಲ, ಈ ಕಳಶದ ಮೇಲ್ಗಡೆನೂ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಈಗಂತೂ ಹಲವಾರು ಇಕ್ವಿಪ್ಮೆಂಟ್ಸ್ ಬಂದಿದ್ದಾವೆ, ಹಲವಾರು ತಂತ್ರಗಳು ಬಂದಿದ್ದಾವೆ. ಅದರಿಂದ ನಾವು ಪಾಯಿಂಟ್ ಮಾಡಿಕೊಂಡು ಗುರ್ತು ಮಾಡಿಕೊಂಡು ಈಗ ಕೆತ್ತಾರೆ. ಮೊದಲ ಕಾಲದಲ್ಲಿ ಇದೆ ಯಾವುದೇ ಇಲ್ದಿದ್ದಾಗೂ ಇಷ್ಟು ಚೆನ್ನಾಗಿ ಶಿಲೆಗಳು ಮೂಡಿ ಬರುವಂಥ ಈ ಒಂದು ಪಾಯಿಂಟ್ ನೋಡ್ತಾ ಇದ್ರಲ್ಲ, ಇದು ನಿಮ್ಗೆ ಎಲ್ಲ ಕಡೆನೂ ಈ ರೀತಿ ಮೂರು ಸಿಗುತ್ತೆ. ನಮ್ಮ ಸೋಮೇಶ್ವರನ ದೇವಸ್ಥಾನದಲ್ಲಿ ಈ ರೀತಿ ಗೊಂಬೆಗಳು, ಈ 3 ಇರುವಂಥ ಗೊಂಬೆಗಳು ಎಲ್ಲ ಗೋಡೆಗಳ ಮೇಲೂ ಕಾಣಿಸ್ತಾ ಇರುತ್ತೆ. ಮೊದಲಿಗೆ ಇದು ಪೂರ್ತಿ ಮಂಟಪನ ಇತ್ತು. ಇಲ್ಲಿಂದ ಅಲ್ಲಿವರೆಗೂ ಸೈಡಲ್ಲಿ ಪೂರ್ತಿಯಾಗಿ ಈ ರೀತಿ ಮಂಟಪ ಇತ್ತು. ಕಾಲಕ್ರಮೇಣ ಇವೆಲ್ಲ ಬಿದ್ದೋಗಿದ್ದಾವೆ ಮಳೆ ಗಾಳಿಗೆ. ಸುಮಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಆದ್ದರಿಂದ ಇವೆಲ್ಲ ಬಿದ್ದೋಗಿ ಒಂದಷ್ಟು ಉಳಿಸಿಟ್ಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿದೆ. ಇದು ಒಂದು ನೀವು ದೇವಸ್ಥಾನಕ್ಕೆ ಬಂದಾಗ ಇಲ್ಲಿನ ಪರಿಸರವನ್ನು ನೋಡಿ ಆನಂದಿಸಿ, ಈ ಪ್ರಕೃತಿಯ ಜೊತೆಯಲ್ಲಿ ನಿಮಗೆ ನೀವು ತೊಡಗಿಸಿಕೊಳ್ಳಿ. ಇದನ್ನೆಲ್ಲನೂ ನೋಡಿ ಕಣ್ಣು ತುಂಬಿಕೊಂಡು ಇದೆಲ್ಲ ನಮಗೆ ಕೊಟ್ಟಿರುವಂಥ ನಮ್ಮ ಹಿರಿಯರು ನಮಗೆ ತೋರಿಸಿರುವಂಥ ನಮ್ಮ ಕಲಾಕೃತಿ, ನಮ್ಮ ಇದೆಲ್ಲನೂ ನಮಗಾಗೇ ಮಾಡಿ ಇಟ್ಟಿರುವಂಥ ಒಂದು ಇವೆಲ್ಲ ಧರೋವರ ನಮ್ಮದಿದು. ನಮ್ಮ ಹಿರಿಯರು ನಮಗಾಗೇ ಮಾಡಿಟ್ಟಿರುವಂಥ ಈ ಸೌಂದರ್ಯವನ್ನು ನೋಡಿ ಆನಂದವಾಗಿ ಕಣ್ಣು ತುಂಬಿಕೊಳ್ಳಿ. ಏನೋ ಬಂದ್ರಿ ದೇವಸ್ಥಾನಕ್ಕೆ ಬಂದ್ವಿ, ದೇವ್ರನ್ನ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತಲ್ಲ. ಆ ಪರಿಸರಕ್ಕೆ ಬಂದಾಗ ನೀವು ಆ ದೇವರನ್ನು ಕನೆಕ್ಟ್ ಆಗಬೇಕು. ತುಂಬ ಪ್ರೀತಿಯಿಂದ ಆ ಪರಿಸರದಲ್ಲಿ ನಿಮ್ಮ ಕಣ್ಣುಗಳಿಂದ ನೋಡಬೇಕು. ಒಂದು ಚಿಗುರು ಎಲೆ ನೋಡಿ, ಆ ಹೂವುಗಳನ್ನು ನೋಡಿ, ಆ ಪರಿಸರ ನೋಡಿ, ಆ ಕೆತ್ತನೆಯನ್ನು ನೋಡಿ ನಿಮ್ಮ ಮನಸ್ಸಲ್ಲಿ ಅಗಾಧವಾದ ಪ್ರೀತಿನ ತುಂಬಿಕೊಂಡು ಆಮೇಲೆ ದೇವರ ದರ್ಶನ ಮಾಡಬೇಕು. ದರ್ಶನ ಮುಖ್ಯ ಆಗೋದಿಲ್ಲ, ಹಿಂದೂ ಧರ್ಮದಲ್ಲಿ ದರ್ಶನ ಮುಖ್ಯ ಆಗೋದಿಲ್ಲ. ಪರಮಾತ್ಮನ ಕರುಣೆ, ಅವನ ಅನುಕಂಪ, ಅವನ ಪ್ರೀತಿ, ಅವನ ಆಶೀರ್ವಾದ ನಮಗೆ ಬೇಕಾಗಿರೋದು. ದರ್ಶನ ಮಾಡಿದ್ರೆ ಆಚೆ ಬಂದ್ರೆ ಅಷ್ಟೊಂದು ನಾವು ಮರ್ತೋಗ್ಬಿಡ್ತೀವಿ ದೇವರನ್ನ, ಮತ್ತೆ ಏನೋ ನಮ್ಮದ್ರಲ್ಲಿ ಮುರಿದೋಗ್ತೀವಿ. ಆದರೆ ಪರಮಾತ್ಮನ ಕೃಪೆ ನಮ್ಮ ಮೇಲೆ, ಅವನ ಕರುಣೆ ನಮ್ಮ ಮೇಲಿದ್ರೆ ಶಾಶ್ವತವಾಗಿ ಆ ದೇವರು ನಮ್ಮ ಜೊತೆಲಿ ಇರ್ತಾನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾರ್ಯಾರು ದೇವಾಲಯಗಳಿಗೆ ಹೋಗ್ತಿರೋ ತುಂಬ ಪ್ರೀತಿ ಸಮರ್ಪಣೆ ಭಾವದಿಂದ ಹೋಗಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಓಂ ನಮೋ ನಮಃ ಶಿವಾಯ.